ಧರ್ಮಸ್ಥಳ ಸಮಾಧಿ ಕೇಸ್ನ ತನಿಖೆಗೆ ಇಳಿದಿದ್ದಂತ ಎಸ್ಐಟಿ ಅಧಿಕಾರಿಗಳು ಇದೀಗ ಸೌಜನ್ಯ ಮರ್ಡರ್ ಮಿಸ್ಟ್ರಿ ಹಿಂದೆ ಬಿದ್ದಿದ್ದಾರೆ. ರಿಪಬ್ಲಿಕ್ ಮಂಡ್ಯದ ಮಾಸ್ಕ್ ಲೇಡಿ ಮತ್ತು ಗೋಪಾಲ್ ಪೂಜಾರಿಯ ಎಕ್ಸ್ಕ್ಲೂಸಿವ್ ರಿಪೋರ್ಟ್ಗಳನ್ನ ಮುಂದಿಟ್ಟಂತ ಬಳಿಕ ಈ ಸೌಜನ್ಯ ಕೇಸ್ ವಿಚಾರಣೆ ಈಗ ಚುರುಕುಗೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಅಪ್ಡೇಟೆಡ್ ಡೀಟೇಲ್ಸ್ ಇದೆ, ನೋಡ್ಕೊಂಬನ್ನಿ. ಜೋರು ಕಿರಿಚಿತು, ಅದೇ ಹುಡುಗಿನೇ ಕಿರಿಚಿತು. ನಾನು ಅವನನ್ನು ಸ್ಪಾಟ್ ಅಲ್ಲಿ ನೋಡಿದ್ದ ಹೌದು. ಕೊಡಿದಾಗ ಅವನು ಬಾಡಿ ತೀರೋಯ್ತು. ಸೌಜನ್ಯ ಮರ್ಡರ್ ಕೇಸ್ ರೀಓಪನ್ ಮಾಡ್ತಾ ಎಸ್ಐಟಿ. ಉದಯ್ ಜೈನ್, ಮಲ್ಲಿಕ್, ಧೀರಜ್ಗೆಲ್ಲ ವಿಚಾರಣೆ. ರಿಪಬ್ಲಿಕ್ ಕನ್ನಡ ಒಂದು ಸ್ಟೋರಿ ಮೇಲೆ ಕೈ ಇತ್ತು ಅಂದ್ರೆ ಆ ಕೇಸ್ನ ಆಳ ಅಗಲ ವಿವಿಧ ಆಯಾಮಗಳನ್ನ ಪೋಸ್ಟ್ ಮಾರ್ಟಂ ಮಾಡದೆ ಬಿಡುವುದೇ ಇಲ್ಲ. ಧರ್ಮಸ್ಥಳ ಶ್ರೀ ಕ್ಷೇತ್ರದ ವಿರುದ್ಧ ತಿಮುರೋಡಿ ಗ್ಯಾಂಗ್ ದಾಳವನ್ನಾಗಿ ಮಾಡಿಕೊಂಡಿರುವ ಸೌಜನ್ಯ ಕೇಸ್ನಲ್ಲೂ ಸಹ ರಿಪಬ್ಲಿಕ್ 2 ದಿನದಲ್ಲಿ 2 ಗೇಮ್ ಚೇಂಜರ್ ಇಂಟರ್ವ್ಯೂಗಳನ್ನ ರಾಜ್ಯದ ಜನರ ಮುಂದಿಟ್ಟಿತ್ತು. ನಮ್ಮ ಸರಣಿ ವರದಿಯ ಬಳಿಕ ಇದೀಗ ಸೌಜನ್ಯ ಮರ್ಡರ್ ಕೇಸ್ಗೆ ಮರು ಜೀವ ಬಂದಿದೆ. ಹೌದು, ನಾನು ಶಾಂತಿವನದಲ್ಲಿ ಸೌಜನ್ಯ ಕಿಡ್ನಾಪ್ ಮಾಡಿದ್ದನ್ನ ನೋಡಿದ್ದೇನೆ ಎಂದು ಹೇಳಿದ್ದ ಮಂಡ್ಯದ ಮಹಿಳೆ ಸಂದರ್ಶನವನ್ನ ರಿಪಬ್ಲಿಕ್ ಕನ್ನಡ ಬಿತ್ತರಿಸಿತು. ನಿನ್ನೆ ನಾನು ಮರದ ಕೆಳಗೆ ನಿಂತಿದ್ದ ಸಂತೋಷ್ ರಾವ್ ನೋಡಿದ್ದೆ ಅಂದಿದ್ದ ಗೋಪಾಲ್ ಪೂಜಾರಿ ಹೇಳಿಕೆಯನ್ನ ಬಿತ್ತರಿಸಿದ್ದೆವು. ಛತ್ರಿ ಹಿಡ್ಕೊಂಡು ಯೂನಿಫಾರ್ಮ್ ಅಲ್ಲಿ ಸ್ಕೂಲು ಕಾಲೇಜು ಗೊತ್ತಿಲ್ಲ, ಆಸುಪಾಸು. ಆ ಹುಡುಗಿ ಸ್ಕೈ ಬ್ಲೂ ಕಲರ್ ಯೂನಿಫಾರ್ಮ್, ಬ್ಲೂ ಪ್ಯಾಂಟು, ಬ್ಲೂ ವೇಲು, ಸ್ಕೈ ಬ್ಲೂ ಕಲರ್ ಟಾಪ್ ಹಾಕೊಂಡಿದ್ದೆ. ಬ್ಲೂ ಪ್ಯಾಂಟು, ಬ್ಲೂ ವೇಲು, ಸ್ಕೈ ಬ್ಲೂ ಕಲರ್ ಟಾಪ್ ಛತ್ರಿ ಹಿಡ್ಕೊಂಡು ಪಾಸ್ ಆದ್ಲು. ಎಲ್ಲಿಂದ ಪಾಸ್ ಆದ? ಬಸ್ ಸ್ಟ್ಯಾಂಡ್ ಅಲ್ವಾ ಅದು? ಅಲ್ಲಿ ಇಲ್ಲಿಂದ ನಡ್ಕೊಂಡು ಬಂದ್ಲು. ಈಗ ನಮ್ ಲೆಫ್ಟ್ ಸೈಡ್ ನಾವು ಬಸ್ ಸ್ಟ್ಯಾಂಡ್ ಆಪೋಸಿಟ್ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಕೂತಿದ್ದೀವಿ. ಹುಡುಗಿ ನಮ್ ಲೆಫ್ಟ್ ಸೈಡ್ ಇಂದ ಹಿಂಗೆ ನಡ್ಕೊಂಡು ಹೋದ್ಲು. ಆವಾಗ ನಾವು ಇನ್ನೇನ್ ಮಾಡೋದು, ಅಮ್ಮ ನಾವು ಹೊರಟ್ಬಿಡೋಣ, ಆಯ್ತು ಬನ್ನಿ ಹೆಂಗೋ ನಡ್ಕೊಂಡು ಹೋಗೋಣ ನಾವು ಅಂತ ಹೇಳ್ಬಿಟ್ಟು ಅವರು ಯೂರಿನ್ ಪಾಸ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ರ. ಅವಾಗ ಅಲ್ಲೊಂದು ಮರ ಇತ್ತು ಪಕ್ಕದಲ್ಲಿ, ಅಲ್ಲಿ ಹೋಗಿ ಆಯ್ತು ನಡೀರಿ ಅಂದ್ಬಿಟ್ಟು ಅಲ್ಲಿ ಅವ್ರು ಕೂತ್ಕೊಂಡ್ರು. ನಾನು ಹೋಗಿ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡೆ ಅಷ್ಟೇ. ಆಮೇಲೆ ಹುಡುಗಿ ಅಲ್ಲಿಂದ ಇಲ್ಲಿ ಪಾಸ್ ಆಗಿದ್ದಾಳೆ. ಒಂದ್ ನಿಮಿಷನ 2 ನಿಮಿಷನ ಆಗಿರ್ಬೋದು. ಆಗ ಜೋರ ಕಿರಿಚಿತು, ಅದೇ ಹುಡುಗಿನೇ ಕಿರಿಚಿತು. ನಾನ್ ಹಿಂಗ್ ಬಗ್ಗೆ ನೋಡಿದೆ ಮರದಿಂದ ಈಚೆಗೆ. ಸಾಕ್ಷಿಯಾಗಿ ಅದೇ ನಾನು ಅವನನ್ನು ಸ್ಪಾಟ್ ಅಲ್ಲಿ ನೋಡಿದ್ದ ಹೌದು. ನಾನು ಅಲ್ಲಿ ಬೇರೆ ಅವನು ಮಾಡಿದಂತಲ್ಲ ಆ ಸ್ಪಾಟ್ ಅಲ್ಲಿ ಮರದ ಹತ್ರ ನಿಂತದ್ದು ಹೌದು. ಇಷ್ಟು ಹೊತ್ತಿಗೆ ನಾನು ಅಲ್ಲಿ ತೋಟಕ್ಕೆ ಹೋಗುವಾಗ 3ವರೆಗೆ ಅವನು ಅಲ್ಲಿ ನಿಂತದ್ದು ಹೌದು. ಮರದ ಅಡಿಯಲ್ಲಿ ನಿಂತಿದ್ದ. ಮತ್ತೆ ಒಬ್ಬ ಸ್ಟೇಷನ್ಗೆ ಕರ್ಕೊಂಡು ಹೋದಾಗ ನಾನು ಹೋಗಿದ್ದೇನೆ. ಹೌದು, ಅವನನ್ನು ಕರೆದು ಪಬ್ಬಣ್ಣ ಹೇಳಿದಾಗ, ಪ್ರಭಾಕರ್ ಪೂಜಾರಿ ಹೇಳಿದಕ್ಕೆ ನಾನು ಹೇಳಿದ್ದೇನೆ, ಹೌದು ಇವನನ್ನು ನೋಡಿದ ಹೌದು ನಾನು ಅಲ್ಲಿ ಅಂತ ಹೇಳಿದ್ದೇನೆ. ರಿಪಬ್ಲಿಕ್ ಕನ್ನಡ ಸೌಜನ್ಯ ಮರ್ಡರ್ ಕೇಸ್ನ ಪ್ರತ್ಯಕ್ಷದರ್ಶಿ ಎಂದು ಹೇಳಲಾದ ಮಹಿಳೆ ಮತ್ತು ಜೀವಂತ ಸಾಕ್ಷಿಯಾದ ಗೋಪಾಲ್ ಹೇಳಿಕೆಗಳನ್ನು ಪ್ರಸಾರ ಮಾಡಿದ ಮೇಲೆ ಎಸ್ಐಟಿ ಅಧಿಕಾರಿಗಳು ಸಹ ಎಚ್ಚೆತ್ತಂತೆ ಕಾಣುತ್ತಿದೆ. ಸೌಜನ್ಯ ಕೇಸ್ನ 3 ಆರೋಪಿಗಳಿಗೆ ನೋಟಿಸ್ ನೀಡಿದೆ. ಹೌದು, 13 ವರ್ಷಗಳ ಹಿಂದೆ ನಡೆದಿದ್ದ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಕೇಸ್ನ ಆರೋಪಿಗಳಾದ ಉದಯ್ ಜೈನ್, ಮಲ್ಲಿಕ್ ಜೈನ್ ಮತ್ತು ಧೀರಜ್ ಕಿಲ್ಲಾರನ್ನ ಎಸ್ಐಟಿ ವಿಚಾರಣೆಗೆ ಕರೆದಿತ್ತು. ಎಸ್ಐಟಿ ಕಚೇರಿಗೆ ಆಗಮಿಸಿದ ಉದಯ್ ಜೈನ್ ತನಿಖಾಧಿಕಾರಿ ಮುಂದೆ ಹಾಜರಾದರು. ವ್ಯಕ್ತಿಯೊಬ್ಬರನ್ನ ಕೊಲೆ ಮಾಡಿದ್ರ ಮೃತ ಸೌಜನ್ಯ ಮಾವ. ವಿಠಲ್ ಗೌಡ, ಚಿನ್ನಯ್ಯ ವಿರುದ್ಧ ಉದಯ್ ಬಿಗ್ ಬಾಂಬ್. ಕೊಲೆಯಾದ ಸೌಜನ್ಯ ಮಾವ ವಿಠಲ್ ಗೌಡ ವಿರುದ್ಧ ಉದಯ್ ಜೈನ್ ಗಂಭೀರವಾದ ಆರೋಪವೊಂದನ್ನು ಮಾಡಿದ್ದಾರೆ. ಧರ್ಮಸ್ಥಳದಲ್ಲಿ ಹೋಟೆಲ್ ನಡೆಸುತ್ತಿದ್ದ ವಿಠಲ್ ಗೌಡ ವ್ಯಕ್ತಿಯೊಬ್ಬರನ್ನ ಕೊಲೆ ಮಾಡಿದ್ರು. ಆಗ ಈ ಚಿನ್ನಯ್ಯನೇ ಶವವನ್ನ ಹೂತು ಹಾಕಿದ್ದಾಗಿ ಬಿಗ್ ಬಾಂಬ್ ಸಿಡಿಸಿದ್ರು. ಎಂಟತ್ರ ಪಬ್ಲಿಕ್ ಅಲ್ಲಿ ಒಂದು ಇದಿತ್ತು, ಒಂದು ಮಾಹಿತಿ ಇತ್ತು, ಒಂದರ ಗುಸುಗುಸು. ಈ ಚಿನ್ನಯ್ಯ ಮತ್ತೆ ಇವನು ಸೌಜನ್ಯನ ಮಾವ ಇದಾರಲ್ಲ ಯಾರು ವಿಠಲ್ ಗೌಡ, ಅವನ ಹೋಟ್ಲಿತ್ತಲ್ಲಿ. ಹೋಟ್ಲ ಹತ್ರ ಒಬ್ಬ ಕೇರಳದವರು ಒಬ್ಬರ ಯಾರ ಕೆಲಸ ಮಾಡೋವರಿಗೆ ಸಂಬಳ ಕೊಡುವ ಚರ್ಚೆಯಲ್ಲಿ ಇವನು ವಿಠಲ್ ಗೌಡ ಹೊಡೆದಾಗ ಬೇಕಂತಲ್ಲ, ಹೊಡೆದಾಗ ಸತ್ತ ಅವನು ಬಾಡಿ ತೀರೋಯ್ತು. ಆ ಹೆಣವನ್ನು ಚಿನ್ನಯನ ಹತ್ರ ಇವನು ಯಾರು ಹುಡುಗಿಯ ಸೌಜನ್ಯನ ಮಾವ ವಿಠಲ್ ಗೌಡ ಉಳಿಸಿದ ಅಂತ ಒಂದು ಅಲ್ಲೆಲ್ಲ ಮಾಹಿತಿ ಇತ್ತು, ಎಲ್ಲ ಒಂದು ಮಾತು ಬರ್ತಾ ಇತ್ತು ಅಲ್ಲಿ. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ಕೇಸ್ನಲ್ಲಿ ಪೊಲೀಸರಿಗೆ
ಲಾಕ್ ಆಗಿರುವ ಚೆನ್ನಯ್ಯ ಇದೀಗ ವಿಠಲ್ ಗೌಡನೊಂದಿಗೆ ಸೇರಿ ಶವವನ್ನ ಹೂತು ಹಾಕಿದ ಮತ್ತೊಂದು ಕಾನೂನು ಕಂಟಕ ಎದುರಾಗುವ ಸಾಧ್ಯತೆ ದಟ್ಟವಾಗಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಬೆಳ್ತಂಗಡಿ. ಧರ್ಮಸ್ಥಳ ಸಮಾಧಿ ಕೇಸ್ನ ತನಿಖೆಗೆ ಇಳಿದಿದ್ದಂತ ಎಸ್ಐಟಿ ಅಧಿಕಾರಿಗಳು ಇದೀಗ ಸೌಜನ್ಯ ಮರ್ಡರ್ ಮಿಸ್ಟ್ರಿ ಹಿಂದೆ ಬಿದ್ದಿದ್ದಾರೆ. ರಿಪಬ್ಲಿಕ್ ಮಂಡ್ಯದ ಮಾಸ್ಕ್ ಲೇಡಿ ಮತ್ತು ಗೋಪಾಲ್ ಪೂಜಾರಿಯ ಎಕ್ಸ್ಕ್ಲೂಸಿವ್ ರಿಪೋರ್ಟ್ಗಳನ್ನ ಮುಂದಿಟ್ಟಂತ ಬಳಿಕ ಈ ಸೌಜನ್ಯ ಕೇಸ್ ವಿಚಾರಣೆ ಈಗ ಚುರುಕುಗೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಅಪ್ಡೇಟೆಡ್ ಡೀಟೇಲ್ಸ್ ಇದೆ, ನೋಡ್ಕೊಂಬನ್ನಿ. ಜೋರ ಕಿರಿಸ್ತು, ಅದೇ ಹುಡುಗಿನೇ ಕಿರಿಸ್ತು. ನಾನು ಅವನನ್ನು ಸ್ಪಾಟ್ ಅಲ್ಲಿ ನೋಡಿದ್ದ ಹೌದು. ವಿಠಲ್ ಗೌಡ ಕೊಡಿದಾಗ ಅವನು ಬಾಡಿ ತೀರೋಯ್ತು. ಸೌಜನ್ಯ ಮರ್ಡರ್ ಕೇಸ್ ರೀಓಪನ್ ಮಾಡ್ತಾ ಎಸ್ಐಟಿ. ಉದಯ್ ಜೈನ್, ಮಲ್ಲಿಕ್, ಧೀರಜ್ಗೆಲ್ಲ ವಿಚಾರಣೆ. ರಿಪಬ್ಲಿಕ್ ಕನ್ನಡ ಒಂದು ಸ್ಟೋರಿ ಮೇಲೆ ಕೈ ಇಟ್ಟು ಅಂದ್ರೆ ಆ ಕೇಸ್ನ ಆಳ ಅಗಲ ವಿವಿಧ ಆಯಾಮಗಳನ್ನ ಪೋಸ್ಟ್ ಮಾರ್ಟಮ್ ಮಾಡದೆ ಬಿಡುವುದೇ ಇಲ್ಲ. ಧರ್ಮಸ್ಥಳ ಶ್ರೀ ಕ್ಷೇತ್ರದ ವಿರುದ್ಧ ತಿಮುರೋಡಿ ಗ್ಯಾಂಗ್ ದಾಳವನ್ನಾಗಿ ಮಾಡಿಕೊಂಡಿರುವ ಸೌಜನ್ಯ ಕೇಸ್ನಲ್ಲೂ ಸಹ ರಿಪಬ್ಲಿಕ್ 2 ದಿನದಲ್ಲಿ 2 ಗೇಮ್ ಚೇಂಜರ್ ಇಂಟರ್ವ್ಯೂಗಳನ್ನ ರಾಜ್ಯದ ಜನರ ಮುಂದಿಟ್ಟಿತ್ತು. ನಮ್ಮ ಸರಣಿ ವರದಿಯ ಬಳಿಕ ಇದೀಗ ಸೌಜನ್ಯ ಮರ್ಡರ್ ಕೇಸ್ಗೆ ಮರು ಜೀವ ಬಂದಿದೆ. ಹೌದು, ನಾನು ಶಾಂತಿವನದಲ್ಲಿ ಸೌಜನ್ಯ ಕಿಡ್ನಾಪ್ ಮಾಡಿದ್ದನ್ನ ನೋಡಿದ್ದೇನೆ ಎಂದು ಹೇಳಿದ್ದ ಮಂಡ್ಯದ ಮಹಿಳೆ ಸಂದರ್ಶನವನ್ನ ರಿಪಬ್ಲಿಕ್ ಕನ್ನಡ ಬಿತ್ತರಿಸಿತ್ತು. ನಿನ್ನೆ ನಾನು ಮರದ ಕೆಳಗೆ ನಿಂತಿದ್ದ ಸಂತೋಷ್ ರಾವ್ ನೋಡಿದ್ದೆ ಅಂದಿದ್ದ ಗೋಪಾಲ್ ಪೂಜಾರಿ ಹೇಳಿಕೆಯನ್ನ ಬಿತ್ತರಿಸಿದ್ದೆವು. ಛತ್ರಿ ಹಿಡ್ಕೊಂಡು ಯೂನಿಫಾರ್ಮ್ ಅಲ್ಲಿ ಸ್ಕೂಲೋ ಕಾಲೇಜೋ ಗೊತ್ತಿಲ್ಲ, ಆಸುಪಾಸು. ಆ ಹುಡುಗಿ ಸ್ಕೈ ಬ್ಲೂ ಕಲರ್ ಯೂನಿಫಾರ್ಮ್, ಬ್ಲೂ ಪ್ಯಾಂಟು, ಬ್ಲೂ ವೇಲು, ಸ್ಕೈ ಬ್ಲೂ ಕಲರ್ ಟಾಪ್ ಹಾಕೊಂಡಿದ್ಲು. ಬ್ಲೂ ಪ್ಯಾಂಟು, ಬ್ಲೂ ವೇಲು, ಸ್ಕೈ ಬ್ಲೂ ಕಲರ್ ಟಾಪ್ ಛತ್ರಿ ಹಿಡ್ಕೊಂಡು ಪಾಸ್ ಆದ್ಲು. ಎಲ್ಲಿಂದ ಪಾಸ್ ಆದ? ಬಸ್ ಸ್ಟ್ಯಾಂಡ್ ಅಲ್ವಾ ಅದು? ಅಲ್ಲಿ ಇಲ್ಲಿಂದ ನಡ್ಕೊಂಡು ಬಂದ್ಲು. ಈಗ ನಮ್ ಲೆಫ್ಟ್ ಸೈಡ್ ನಾವು ಬಸ್ ಸ್ಟ್ಯಾಂಡ್ ಆಪೋಸಿಟ್ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಕೂತಿದ್ದೀವಿ. ಹುಡುಗಿ ನಮ್ ಲೆಫ್ಟ್ ಸೈಡ್ ಇಂದ ಹಿಂಗೆ ನಡ್ಕೊಂಡು ಹೋದ್ಲು. ಆವಾಗ ನಾವು ಇನ್ನೇನ್ ಮಾಡೋದು, ಅಮ್ಮ ನಾವು ಹೊರಟ್ಬಿಡೋಣ, ಆಯ್ತು ಬನ್ನಿ ಹೆಂಗೋ ನಡ್ಕೊಂಡು ಹೋಗೋಣ ನಾವು ಅಂತ ಹೇಳ್ಬಿಟ್ಟು ಅವರು ಯೂರಿನ್ ಪಾಸ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ರ. ಅವಾಗ ಅಲ್ಲೊಂದು ಮರ ಇತ್ತು ಪಕ್ಕದಲ್ಲಿ, ಅಲ್ಲಿ ಹೋಗಿ ಆಯ್ತು ನಡೀರಿ ಅಂದ್ಬಿಟ್ಟು ಅಲ್ಲಿ ಅವ್ರು ಕೂತ್ಕೊಂಡ್ರು. ನಾನು ಹೋಗಿ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡೆ ಅಷ್ಟೇ. ಆಮೇಲೆ ಹುಡುಗಿ ಅಲ್ಲಿಂದ ಅಲ್ಲಿ ಪಾಸ್ ಆಗಿದ್ದಾಳೆ. ಒಂದ್ ನಿಮಿಷನೋ 2 ನಿಮಿಷನೋ ಆಗಿರ್ಬೋದು. ಆಗ ಜೋರ ಕಿರಿಚ್ತು, ಅದೇ ಹುಡುಗಿನೇ ಕಿರಿಚ್ತು. ನಾನ್ ಹಿಂಗ್ ಬಗ್ಗೆ ನೋಡಿದೆ ಮರದಿಂದ ಈಚೆಗೆ. ಸಾಕ್ಷಿಯಾಗಿ ಅದೇ ನಾನು ಅವನನ್ನು ಸ್ಪಾಟ್ ಅಲ್ಲಿ ನೋಡಿದ್ದ ಹೌದು. ನಾನು ಅಲ್ಲಿ ಬೇರೆ ಅವನು ಮಾಡಿದಂತಲ್ಲ ಆ ಸ್ಪಾಟ್ ಅಲ್ಲಿ ಮರದ ಹತ್ರ ನಿಂತದ್ದು ಹೌದು. ಇಷ್ಟು ಹೊತ್ತಿಗೆ ನಾನು ಅಲ್ಲಿ ತೋಟಕ್ಕೆ ಹೋಗುವಾಗ 3:30ಗೆ ಅವನು ಅಲ್ಲಿ ನಿಂತದ್ದು ಹೌದು. ಮರದ ಅಡಿಯಲ್ಲಿ ನಿಂತಿದ್ದ. ಮತ್ತೆ ಒಬ್ಬ ಸ್ಟೇಷನ್ಗೆ ಕರ್ಕೊಂಡು ಹೋದಾಗ ನಾನು ಹೋಗಿದ್ದೇನೆ. ಹೌದು, ಅವನನ್ನು ಕರೆದು ಪಬ್ಬನ್ನ ಹೇಳಿದಾಗ, ಪ್ರಭಾಕರ್ ಪೂಜಾರಿ ಹೇಳಿದಕ್ಕೆ ನಾನು ಹೇಳಿದ್ದೇನೆ, ಹೌದು ಇವನನ್ನು ನೋಡಿದ, ಹೌದು ನಾನು ಅಲ್ಲಿ ಅಂತ ಹೇಳಿದ್ದೇನೆ. ರಿಪಬ್ಲಿಕ್ ಕನ್ನಡ ಸೌಜನ್ಯ ಮರ್ಡರ್ ಕೇಸ್ನ ಪ್ರತ್ಯಕ್ಷದರ್ಶಿ ಎಂದು ಹೇಳಲಾದ ಮಹಿಳೆ ಮತ್ತು ಜೀವಂತ ಸಾಕ್ಷಿಯಾದ ಗೋಪಾಲ್ ಹೇಳಿಕೆಗಳನ್ನ ಪ್ರಸಾರ ಮಾಡಿದ ಮೇಲೆ ಎಸ್ಐಟಿ ಅಧಿಕಾರಿಗಳು ಸಹ ಎಚ್ಚೆತ್ತಂತೆ ಕಾಣುತ್ತಿದೆ. ಸೌಜನ್ಯ ಕೇಸ್ನ 3 ಆರೋಪಿಗಳಿಗೆ ನೋಟಿಸ್ ನೀಡಿದೆ. ಹೌದು, 13 ವರ್ಷಗಳ ಹಿಂದೆ ನಡೆದಿದ್ದ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಕೇಸ್ನ ಆರೋಪಿಗಳಾದ ಉದಯ್ ಜೈನ್, ಮಲ್ಲಿಕ್ ಜೈನ್ ಮತ್ತು ಧೀರಜ್ ಕೆಲ್ಲಾರನ್ನ ಎಸ್ಐಟಿ ವಿಚಾರಣೆಗೆ ಕರೆದಿತ್ತು. ಎಸ್ಐಟಿ ಕಚೇರಿಗೆ ಆಗಮಿಸಿದ ಉದಯ್ ಜೈನ್ ತನಿಖಾಧಿಕಾರಿ ಮುಂದೆ ಹಾಜರಾದರು. ವ್ಯಕ್ತಿಯೊಬ್ಬರನ್ನ ಕೊಲೆ ಮಾಡಿದ್ರ ಮೃತ ಸೌಜನ್ಯ ಮಾವ. ವಿಠಲ್ ಗೌಡ, ಚಿನ್ನಯ್ಯ ವಿರುದ್ಧ ಉದಯ್ ಬಿಗ್ ಬಾಂಬ್. ಕೊಲೆಯಾದ ಸೌಜನ್ಯ ಮಾವ ವಿಠಲ್ ಗೌಡ ವಿರುದ್ಧ ಉದಯ್ ಜೈನ್ ಗಂಭೀರವಾದ ಆರೋಪವೊಂದನ್ನು ಮಾಡಿದ್ದಾರೆ. ಧರ್ಮಸ್ಥಳದಲ್ಲಿ ಹೋಟೆಲ್ ನಡೆಸುತ್ತಿದ್ದ ವಿಠಲ್ ಗೌಡ ವ್ಯಕ್ತಿಯೊಬ್ಬರನ್ನ ಕೊಲೆ ಮಾಡಿದ್ರು. ಆಗ ಈ ಚಿನ್ನಯ್ಯನೇ ಶವವನ್ನ ಹೂತು ಹಾಕಿದ್ದಾಗಿ ಬಿಗ್ ಬಾಂಬ್ ಸಿಡಿಸಿದ್ರು. ಜಂಟ್ ಹತ್ರ ಪಬ್ಲಿಕ್ ಅಲ್ಲಿ ಒಂದು ಇದಿತ್ತು, ಒಂದು ಮಾಹಿತಿ ಇತ್ತು, ಒಂದರ ಗುಸುಗುಸು. ಈ ಚಿನ್ನಯ್ಯ ಮತ್ತೆ ಇವನು ಸೌಜನ್ಯನ ಮಾವ ಇದಾನಲ್ಲ, ಯಾರು ವಿಠಲ್ ಗೌಡ, ಅವನ ಹೋಟ್ಲಿತ್ತಲ್ಲಿ.
ಹೋಟ್ಲ ಹತ್ರ ಒಬ್ಬ ಕೇರಳದವರು ಒಬ್ಬರ ಯಾರ ಕೆಲಸ ಮಾಡೋವರಿಗೆ ಸಂಬಳ ಕೊಡುವ ಚರ್ಚೆಯಲ್ಲಿ ಇವನು ವಿಠಲಗೌಡ ಹೊಡೆದಾಗ ಬೇಕಂತಲ್ಲ, ಹೊಡೆದಾಗ ಸತ್ತ ಅವನು ಬಾಡಿ ತೀರೋಯ್ತು. ಆ ಹೆಣವನ್ನು ಚಿನ್ನನ ಹತ್ರ ಇವನು ಯಾರು ಹುಡುಗಿಯ ಸೌಜನ್ಯನ ಮಾವ ವಿಠಲಗೌಡ ಹುಲ್ಸೆ ಅಂತ ಒಂದು ಅಲ್ಲೆಲ್ಲ ಮಾಹಿತಿ ಇತ್ತು, ಎಲ್ಲ ಒಂದು ಮಾತು ಬರ್ತಾ ಇತ್ತು. ಅಲ್ಲಿ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ಕೇಸ್ನಲ್ಲಿ ಪೊಲೀಸರಿಗೆ ಲಾಕ್ ಆಗಿರುವ ಚೆನ್ನಯ್ಯ ಇದೀಗ ವಿಠಲಗೌಡನೊಂದಿಗೆ ಸೇರಿ ಶವವನ್ನ ಹೂತು ಹಾಕಿದ ಮತ್ತೊಂದು ಕಾನೂನು ಕಂಟಕ ಎದುರಾಗುವ ಸಾಧ್ಯತೆ ದಟ್ಟವಾಗಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಬೆಳ್ತಂಗಡಿ.